ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಶಿವರಾಮ್ ಕಾರಂತ್ ಬಿ ಡಿ ಎ ಸೈಟ್ ಬಗ್ಗೆ, ಬೆಂಗಳೂರಿನಲ್ಲಿರುವಂಥ ಬಿ ಡಿ ಎ ಸೈಟ್ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಬೇಕು ನಮಗೆ. ಹಾಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಅಕಸ್ಮಾತ್ ನಾವು ಅರ್ಜಿಯನ್ನು ಸಲ್ಲಿಸಿದಾಗ ನಮಗೆ ಸೈಟ್ ಸಿಗದೇ ಇದ್ದರೆ ಹಣ ವಾಪಸ್ ಬರುತ್ತಾ, ಈ ರೀತಿ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಮತ್ತೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಅಪ್ಲೋಡ್ ಮಾಡಿರುವಂತಹ ಈ ಬಿ ಡಿ ಎಸ್ ಸೈಟ್ ಬಗ್ಗೆ, ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಿ ಡಿ ಎಸ್ ಸೈಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಮೊದಲನೇ ವಿಡಿಯೋದಲ್ಲಿದೆ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಬಿ ಡಿ ಎ ಸೈಟ್ ತಗೊಳೋದು ಎಲ್ಲರ ಕನಸಾಗಿರುತ್ತೆ. ಯಾಕೆಂದರೆ ಬಿ ಡಿ ಎ ಅಂದಾಗ ಒಂದು ನಂಬಿಕೆ, ಒಂದು ಟ್ರಸ್ಟ್. ಯಾಕೆಂದರೆ ಸರ್ಕಾರದಿಂದನೇ ನಡೆಯುವಂಥ ಒಂದು ಪ್ರಕ್ರಿಯೆ. ಈ ಸರ್ಕಾರ ಆ ಜಮೀನನ್ನು ಅಕ್ವೈರ್ ಮಾಡಿಕೊಡುತ್ತೆ, ಆ ರೈತರಿಗೆ ಏನೆಲ್ಲ ಅದಕ್ಕೆ ಹಣ ಕೊಡಬೇಕು ಕೊಡುತ್ತೆ, ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಅವರಿಗೆ ಸೈಟ್ಗಳನ್ನು ಸಹ ಕೊಡುತ್ತೆ ಇದೇ ಜಾಗದಲ್ಲಿ, ಬಿ ಡಿ ಎ ಜಾಗದಲ್ಲಿ. ಸ್ನೇಹಿತರೆ, ಆದ್ದರಿಂದ ಬಿ ಡಿ ಎ ಸೈಟ್ ಬಗ್ಗೆ ಎಲ್ಲಿಲ್ಲದ ವ್ಯಾಮೋಹ. ಯಾಕೆಂದರೆ ಯಾವುದೇ ರೀತಿಯ ಸೈಟಿನ ಪ್ರಾಬ್ಲಮ್ ಇರೋದಿಲ್ಲ. ನಾವು ಬೇರೆ ಕಡೆ ಬೆಂಗಳೂರಿನಲ್ಲಿ ಸೈಟ್ಗಳು ತೆಗೆದುಕೊಂಡಾಗ ಅನೇಕ ಕಾಂಪ್ಲಿಕೇಟೆಡ್ ಇರುತ್ತೆ. ಒಬ್ಬ ಸೈಟ್ ಓನರು 4-5 ಜನಕ್ಕೆ ಮಾರ್ಬಿಟ್ಟಿರ್ತಾನೆ ಆ ಸೈಟು. ಆದರೆ ಬಿ ಡಿ ಎನಲ್ಲಿ ಆ ರೀತಿ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಬಿ ಡಿ ಎ ಸೈಟ್ ಇವತ್ತು ತೆಗೆದುಕೊಂಡ್ರೆ ಒಂದು 5 ವರ್ಷ ಬಿಟ್ಟರೆ ಡಬಲ್ ರೇಟ್ಗೆ, ಟ್ರಿಬಲ್ ರೇಟ್ಗೆ ಮಾರುವಂತಹ ಬೆಲೆ ಬರುತ್ತೆ ಅದಕ್ಕೆ. ಆದ್ದರಿಂದನೇ ಬೆಂಗಳೂರಿನಲ್ಲಿ ಈಗ ಪ್ರಾರಂಭವಾಗ್ತಾ ಇದೆ ಬಿ ಡಿ ಎ ಸೈಟ್, ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆ. ಸ್ನೇಹಿತರೆ, ಮೆಜೆಸ್ಟಿಕ್ಕಿಂದ ಕೇವಲ 14-15 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನ ಮಧ್ಯದಲ್ಲಿದೆ. ಯಶವಂತಪುರ ಆ ಕಡೆ ಸೈಡಲ್ಲಿ ಬರುತ್ತೆ. ಅದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಅದು ನೋಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಿ ಡಿ ಎಗೆ ಸಂಬಂಧಪಟ್ಟ ಸೈಟ್ ಬಗ್ಗೆ ಇನ್ನೊಂದಷ್ಟು ವಿವರಗಳನ್ನು ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಿ ಡಿ ಎ ಬಡಾವಣೆಯ ವಸತಿ ನಿವೇಶನಗಳು ಬೆಲೆಯಲ್ಲಿ ಪ್ರತಿ ಚದುರ ಅಡಿಗೆ 6,000 ರೂಪಾಯಿಗಳನ್ನು ಈಗಾಗಲೇ ಮಾಡಿದೆ. ಈ ವಿಷಯ ಗೊತ್ತಿದೆ. ಇದು ಸುಮಾರು 3 ವರ್ಷಗಳ ಹಿಂದೆ ಪ್ರತಿ ಚದರ ಅಡಿಗೆ 1,000 ರೂಪಾಯಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಆದರೆ ಈಗೇನಾಗ್ತಾ ಇದೆ ಸ್ನೇಹಿತರೆ, ಬೆಂಗಳೂರಿನಲ್ಲಿ ಸ್ವಂತ ನಿವೇಶನ ಹೊಂದುವ ಅಂತ ಆಸೆ ಎಲ್ಲರಿಗೂ ಇದೆ. ಹಾಗಿದ್ರೆ ನಿಮಗೆ ಇಲ್ಲಿ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಬಡಾವಣೆ ನಿವೇಶನಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಿ ಎ ಇಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಆಗಸ್ಟ್ 5ನೇ ತಾರೀಕಿಂದ ಶಿವರಾಮ್ ಕಾರಂತ್ ಬಡಾವಣೆಯ ನಿವೇಶನಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ದಶಕಗಳ ವಿಳಂಬದ ನಂತರ ನೋಡಿ, ಸುಮಾರು 10 ವರ್ಷಗಳಾಯಿತು. ಕೆಂಪೇಗೌಡ ಲೇಔಟ್ ಮಾಡಿದ್ರು. ಕೇವಲ ಅಲ್ಲಿ ಸುಮಾರು 24-25 ಲಕ್ಷಕ್ಕೆ 30-40 ಸೈಟ್ ಸಿಗ್ತಾ ಇತ್ತು ಕೆಂಪೇಗೌಡ ಲೇಔಟಲ್ಲಿ 10 ವರ್ಷಗಳ ಹಿಂದೆ. ಈಗ ಅದೇ ಸೈಟು 1 ಕೋಟಿ ಮೇಲೂ ಹೋಗ್ತಾ ಇದೆ. ಸ್ನೇಹಿತರೆ, ಹಾಗೆ ಮುಂದೆ ಹೋಗೋಣ. ಆಗಸ್ಟ್ 5ನೇ ತಾರೀಕಿಂದ ರೈತರಿಗೆ, ಯಾರೆಲ್ಲ ಈ ಬಡಾವಣೆಗೋಸ್ಕರ ಜಮೀನನ್ನು ಕೊಟ್ಟಿದ್ರು ಆ ರೈತರಿಗೆ ಆಗಸ್ಟ್ 5ರಿಂದ ಡಿ ಕೆ ಶಿವಕುಮಾರ್ ಅವರು ಪರಿಹಾರ ಕೊಟ್ಟು ಅದರ ಜೊತೆಗೆ ನಿವೇಶನಗಳನ್ನು ಸಹ ನೀಡ್ತಾ ಇದ್ದಾರೆ. ಇದು ಶಿವರಾಮ್ ಕಾರಂತ್ ಅವರ ಬಡಾವಣೆ ನಿವೇಶನಗಳಲ್ಲಿ ಬೆಲೆ ಎಷ್ಟು ಎಂಬ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಶಿವರಾಮ್ ಕಾರಂತ್ ಬಡಾವಣೆಯ ನಿವೇಶನಗಳಿಗೆ ಸಲ್ಲಿಕೆಯಾದ ಸುಮಾರು 16,000ಕ್ಕೂ ಹೆಚ್ಚು ಅರ್ಜಿಗಳು ಈಗಾಗಲೇ ಪ್ರಾಧಿಕಾರದ ಬಳಿ ಇದೆ. ಈಗಾಗಲೇ 1 ಅಟೆಂಪ್ಟು, 2 ಅಟೆಂಪ್ಟು ಈ ಥರ ಅರ್ಜಿಗಳನ್ನು ಸಲ್ಲಿಸ್ತಲೇ ಇದ್ದಾರೆ. ಅಂಥ ಅರ್ಜಿಗಳು ಸುಮಾರು 16,000 ಆಲೆ ಪೆಂಡಿಂಗಲ್ಲಿವೆ. ಈಗ ಯಾರೆಲ್ಲ ಈ ಒಂದು ಬಿ ಡಿ ಎ ಸೈಟನ್ನು ತೆಗೆದುಕೊಬೇಕು ಅನ್ನುವಂಥ ಆಸೆ ಪಡೋರು ಮತ್ತೊಮ್ಮೆ ನಿವೇಶನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸ್ನೇಹಿತರೆ, ಬಿ ಡಿ ಎ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಬಡಾವಣೆಯ ವಸತಿ ನಿವೇಶನಗಳ ಬೆಲೆಯನ್ನು ಪ್ರತಿ ಚದುರ ಅಡಿಗೆ ಎಷ್ಟು ಮಾಡಿದ್ದಾರೆ? 6,000 ರೂಪಾಯಿಗಳನ್ನು ಮಾಡಿದೆ. ಸ್ನೇಹಿತರೆ, ಮೊದಲಿಗೆ 4,900 ರೂಪಾಯಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಈಗ 6,000 ರೂಪಾಯಿ ಬೆಲೆ ಆಗಿದೆ.
ಸಾಮಾನ್ಯ ಮತ್ತು ಮಧ್ಯಮ ವರ್ಗದವರಿಗೆ ಇದು ತುಂಬ ಕಷ್ಟ. ಬಿಡಿಯ ಆರಂಭದಲ್ಲಿ ಈ ಬಡಾವಣೆಯಲ್ಲಿ ನಿವೇಶನ ಕೊಳ್ಳೋದಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು ಅಂದ್ಬಿಟ್ಟು 4,900 ರೂಪಾಯಿಯನ್ನು ಫಿಕ್ಸ್ ಮಾಡಿತ್ತು. ಆದರೆ ಇದ್ದಕ್ಕಿದ್ದಂಗೆ ಬೆಲೆಯನ್ನು ಹೆಚ್ಚಳ ಮಾಡಿ ತನ್ನ ಉದ್ದೇಶದ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಬಿಡಿಎ. ಇದರಿಂದ ತುಂಬ ಜನರಿಗೆ ಬೇಸರನೂ ಆಗ್ತಾ ಇದೆ. 2023ರಲ್ಲಿ ಬಡಾವಣೆಯಲ್ಲಿ ನಿವೇಶನಕ್ಕೆ ಪ್ರತಿ ಚದುರ ಅಡಿಗೆ ಈಗಾಗಲೇ ಹೇಳ್ದಂಗೆ 4,900 ರೂಪಾಯಿಯನ್ನು ಬಿಡಿಎ ಹೇಳಿತ್ತು. ಆದರೆ ಇದೀಗ ಹೊಸ ದರ ಪ್ರತಿ ಚದುರ ಅಡಿಗೆ 6,000 ರೂಪಾಯಿ. ಇದರಿಂದಾಗಿ 30-40 ಸೈಟ್ ಅಂತಂದರೆ 1,200 ಚದುರ ಅಡಿ ಆಗುತ್ತೆ. ಆ ಅಳತೆಯ ನಿವೇಶನದ ಬೆಲೆ ಸುಮಾರು 72 ಲಕ್ಷ ರೂಪಾಯಿ ತಲುಪುತ್ತೆ. ಒಂದು 30-40 ಸೈಟ್ಗೆ 1,200 ಚದುರ ಅಡಿಯ ಒಂದು ಸೈಟ್ಗೆ 72 ಲಕ್ಷ ರೂಪಾಯಿ ಆಗುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಖರ್ಚು ಇನ್ನೊಂದು 5 ಲಕ್ಷನೋ 4 ಲಕ್ಷನೋ ಆಗ್ಬೋದು. ಸುಮಾರು 77ರಿಂದ 78 ಲಕ್ಷ ರೂಪಾಯಿ ಆಗ್ತಾ ಇದೆ ಒಂದು 30-40 ಸೈಟ್. ಆದರೆ ಇಷ್ಟಾದ್ರೂ ಸ್ನೇಹಿತರೆ, ನೀವು ಬೇರೆ ಕಡೆ ಬಂಡವಾಳ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು 80 ಲಕ್ಷ ಆದ್ರೂ ಬಿಡಿಎ ಸೈಟನ್ನೇ ತೆಗೆದುಕೊಳ್ಳಿ. ಯಾಕೆ ಅಂದರೆ ಯಾವುದೇ ಲಿಟಿಗೇಷನ್ ಇರೋದಿಲ್ಲ, ನೀವು ಆರಾಮಾಗಿ ತೆಗೆದುಕೊಬೋದು, ಟೆನ್ಷನ್ ಇರೋದಿಲ್ಲ, ಯಾವುದೇ ಭಯ ಇರೋದಿಲ್ಲ. ಅಥವಾ ಇನ್ಯಾರೋ ಬಂದು ಅಕ್ವೈರ್ ಮಾಡಿಕೊಂಡ್ರು, ಇದ್ಯಾವುದೋ ರೋಡ್ಗೆ ಹೋಗ್ತಾ ಇದೆ, ಪೆರಿಪಲ್ ರಿಂಗ್ ರೋಡ್ಗೆ ಹೋಗುತ್ತೆ ಅನ್ನುವಂಥ ಟೆನ್ಷನ್ ಇರೋದಿಲ್ಲ. ಆದ್ದರಿಂದ ನೀವು ಸ್ವಲ್ಪ ಆ ಸುತ್ತಮುತ್ತ ಎಲ್ಲ ಒಂದು 50 ಲಕ್ಷ ಬೆಲೆ ಬಾಳ್ತಾ ಇದೆ. ಈಗ 40ರಿಂದ 50 ಲಕ್ಷ ಓಡ್ತಾ ಇದೆ ರೇಟು. ಆದರೂ ಸರ್ಕಾರ ಈಗ ಏನು ಮಾಡಿದೆ, ಇದನ್ನು 72 ಲಕ್ಷಕ್ಕೆ ಮಾರಾಟವನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಬಿಡಿಎ ಸೈಟ್ ಆಗಿರೋದ್ರಿಂದ ನೀವು ಖಂಡಿತ ಸೈಟ್ ತೊಗೊಬೇಕಂತ ಆಸೆ ಇರೋರು ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಯಾರೆಲ್ಲ ತೆಗೆದುಕೊಬೇಕಂತ ಅಂದ್ಕೊಂಡಿದ್ದಾರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ, ಅರ್ಜಿ ಹಾಕಿ. ಖಂಡಿತ ನಿಮಗೆ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಧ್ಯಮ ಹಾಗೆ ಬಡವರಿಗೆ ತುಂಬ ಕಷ್ಟ. ಈ ಬಡಾವಣೆಯಲ್ಲಿ 20/30, 40/60 ಹಾಗೂ 50/80 ಅಳತೆಗಿಂತ 30/40 ಅಳತೆಯ ನಿವೇಶನಗಳು ಹೆಚ್ಚಾಗಿವೆ. 30-40 ಸೈಟ್ಗಳೇ ಜಾಸ್ತಿ ಇದಾವಂತೆ. ಹಾಗಾದರೆ ಅರ್ಜಿ ಸಲ್ಲಿಸೋದು ಹೇಗೆ? ಇದು ಎಲ್ಲರ ಪ್ರಶ್ನೆ. ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ನಿವೇಶನಕ್ಕೆ ಅರ್ಜಿ ಸಲ್ಲಿಕೆ ಮಾಡುವವರು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಯಾರೂ ಸಹ ಈ ಬಿಡಿಎ ಆಫೀಸ್ ಎಲ್ಲಿದೆ ಅಂತ ಹುಡಿಕೊಂಡು ಹೋಗೋ ಅಗತ್ಯ ಇಲ್ಲ. ಅರ್ಜಿದಾರರು ಬಿಡಿಎ ಅಧಿಕೃತ ವೆಬ್ಸೈಟ್, ಆ ಪೋರ್ಟಲ್ ಏನಿದೆ ಆ ಪೋರ್ಟಲಲ್ಲಿ ಹೋಗಿ ಬಡಾವಣೆ ಮೀಸಲಿಟ್ಟಂತಹ ಆ ವೆಬ್ಸೈಟನ್ನೇ ಹೋಗಿ ನೀವು ಓಪನ್ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆ ವೆಬ್ಸೈಟ್ ಅಡ್ರೆಸ್ಸನ್ನು ಸಹ ನನ್ನ ಇದರಲ್ಲಿ ಲಿಂಕ್ ಕೊಡ್ತೀನಿ. ಆ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಅರ್ಜಿ ಸಲ್ಲಿಸಬೇಕಾದಾಗ ಬಹಳ ಮುಖ್ಯವಾಗಿ ಏನನ್ನ ಗಮನಿಸಬೇಕು ನೀವು ನೋಡಿ. ಸಾಮಾನ್ಯ ಮತ್ತು OBC ವರ್ಗದವರಿಗೆ 1,000 ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ ಮತ್ತು SC/ST ವರ್ಗದವರಿಗೆ 500 ರೂಪಾಯಿ. ಇದರ ಜೊತೆಗೆ 2,000 ರೂಪಾಯಿ ಆರಂಭಿಕ ನೋಂದಣಿ ಠೇವಣಿ ಕೂಡ ಕಡ್ಡಾಯ. ಸೈಟ್ ಸಿಗದಿದ್ರೆ ಈ ಹಣವನ್ನು ವಾಪಸ್ ನೀಡಲಾಗುತ್ತೆ ಅಂತ ಬಿಡಿಎ ಹೇಳಿದೆ. ಸ್ನೇಹಿತರೆ, ಈ ಒಂದು ರಿಜಿಸ್ಟ್ರೇಷನ್ ಏನಿದೆ ಇರುತ್ತೆ ಅಮೌಂಟು, ಇದು ಎಲ್ಲರೂ ಪ್ರತಿಯೊಬ್ಬರು ಕಟ್ಟಬೇಕಾಗುತ್ತೆ. ಜನರಲ್ನವರು ಎಷ್ಟು ಕಟ್ಟಬೇಕು, SC/ST ಅವರು ಎಷ್ಟು ಕಟ್ಟಬೇಕು ಅಂತ ಹೇಳಿದ್ದೇನೆ. ಆ ರೀತಿಯಲ್ಲಿ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಸ್ನೇಹಿತರೆ, ಈ ಸಾರ್ವಜನಿಕ ನಿವೇಶನಗಳನ್ನು ಹಂಚೋದಿಕ್ಕೆ ಮುಂದಾಗಿದೆ. ವಾರದಲ್ಲಿ ಮೊದಲ ಹಂತದ 3,000 ಸೈಟ್ಗಳಿಗೆ ಅಧಿಸೂಚನೆ ಹೊರಬರ್ತಾ ಇದೆ. ರೈತರಿಗೆ 18,000 ನಿವೇಶನ ಸಿಗ್ತಾ ಇದೆ. 3,069 ಎಕರೆಯ ಈ ಬಡಾವಣೆ ಬಿಡಿಎ ಅತಿ ದೊಡ್ಡ ಯೋಜನೆಯಾಗಿದೆ. ಹೈಲೈಟ್ಸ್ ಏನು ಅಂತಂದರೆ, 2 ಹಂತಗಳಲ್ಲಿ ನಿವೇಶನ ಹಂಚಿಕೆ ಬಿಡಿಎ ಸಿದ್ಧತೆ ಆಗಿದೆ. 30/40 ಅಳತೆಯ ನಿವೇಶನದ ಬೆಲೆ ಈಗ ಗೊತ್ತಾಗಿದೆ, 72 ಲಕ್ಷ ರೂಪಾಯಿ ಆಗುತ್ತೆ. ಮೊದಲ ಹಂತದಲ್ಲಿ ಸಾರ್ವಜನಿಕರಿಗೆ 3,000 ನಿವೇಶನಗಳು ವಾರದಲ್ಲಿ ಹೊರಬೀಳಲಿದೆ. ನೋಟಿಫಿಕೇಶನ್
ಸ್ನೇಹಿತರೆ, ಪ್ರತಿ ಚದುರ ಅಡಿಗೆ 6,000 ರೂಪಾಯಿ. ಇದು ಜನಸಾಮಾನ್ಯರಿಗೆ ದೊಡ್ಡ ಹೊರೆ ಅಂತ ಹೇಳ್ಬೋದು. ಆದರೂ ಅಲ್ಲಿ ಸುತ್ತಮುತ್ತ ಬೆಲೆ ಇನ್ನೂ ಜಾಸ್ತಿನೇ ಇದೆ. ಕೆಲವು ಏರಿಯಾದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಮನೆ ಕಟ್ಕೊಂಡಿದ್ದಾರೆ. ಕೆಲವು ಕಡೆ ಕಡಿಮೆ ಇದ್ರೆ, ಕೆಲವು ಕಡೆ ಜಾಸ್ತಿ ಇದೆ ಸುತ್ತಮುತ್ತ. ಹೊಸ ದರ ಜಾರಿಯಾದ ನಂತರ ಸಾರ್ವಜನಿಕರಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆ ಇರುವಂತಹ 30/40 ಅಳತೆಯ ನಿವೇಶನದ ಬೆಲೆ 72 ಲಕ್ಷ ರೂಪಾಯಿ ತಲುಪಿದೆ. ಮೊದಲಿಗೆ 4,900 ರೂಪಾಯಿ ಅಂತ ನಿಗದಿ ಮಾಡಿತ್ತು. ಆದರೆ ಬೆಲೆ ಸುಮಾರು 59 ಲಕ್ಷ ರೂಪಾಯಿ ಇತ್ತು. ಆದರೆ ಈಗ ಒಂದೇ ಬಾರಿಗೆ ಪ್ರತಿ ಚದುರ ಅಡಿಗೆ 1,000 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ. ನೋಡಿ, ಮೊದಲಿಗೆ 30/40 ತಗೊಬೇಕಂದ್ರೆ 59 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಸ್ವಲ್ಪ ಜನಸಾಮಾನ್ಯರ ಕೈಗೆಟುಕುವ ಬೆಲೆಯಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಆದರೆ ಈಗ 72 ಲಕ್ಷ ರೂಪಾಯಿ ಏರಿಕೆ ಮಾಡಿದೆ. ಸುತ್ತಮುತ್ತಲಿನ ಖಾಸಗಿ ಲೇಔಟ್ಗಳ ಮಾರುಕಟ್ಟೆ ದರಕ್ಕೆ ಹೋಲಿಸಿದರೆ BDA ದರ ಕಡಿಮೆ ಇದೆ. ಬಡಾವಣೆ ಆರಂಭಿಸಿದ ಮೂಲ ಉದ್ದೇಶ ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಮನೆ ನೀಡೋದು BDA ಆಶೆಯಾಗಿತ್ತು. ಬಡಾವಣೆಯಲ್ಲಿ 20/30, 40/60, 50/80, 30/40 ಅಳತೆ ನಿವೇಶನಗಳೇ ಜಾಸ್ತಿ ಇವೆ. 2 ಹಂತದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡ್ತಾ ಇದೆ. ಕೆಲವು ನಿವೇಶನಗಳು ಇನ್ನೂ ನ್ಯಾಯಾಲಯದ ವ್ಯಾಜ್ಯದಲ್ಲಿವೆ. BDA ಹಂಚಿಕೆ ಪ್ರಕ್ರಿಯೆಯನ್ನು 2 ಹಂತದಲ್ಲಿ ಮಾಡೋದಕ್ಕೆ ಮುಂದಾಗಿದೆ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಸುಮಾರು 6,000 ನಿವೇಶನಗಳು ಈಗ ಲಭ್ಯ ಆಗ್ತಾ ಇದೆ. ಮೊದಲ ಹಂತದಲ್ಲಿ 3,000 ನಿವೇಶನಗಳನ್ನು ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಇದು ಕೇವಲ 1 ವಾರದೊಳಗೆ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇದೆ. ಬಡಾವಣೆಗೆ ಭೂಮಿ ನೀಡಿದ ರೈತರಿಗೆ ತಂತ್ರಜ್ಞಾನದ ಮೂಲಕ ಸುಮಾರು 18,000 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. BDA ಈಗ ತಂತ್ರಜ್ಞಾನ ಈಗಾಗಲೇ ಸಿದ್ಧವಾಗಿದೆ ಎಂದು ವರದಿಯನ್ನು ಮಾಡ್ತಾ ಇದ್ದಾರೆ. 17 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಈ ಬಡಾವಣೆ ಆವರಿಸಿಕೊಂಡಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ನಂತರ ಉತ್ತರ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕಾರಂತ ಬಡಾವಣೆಯ BDA ಅತಿ ದೊಡ್ಡ ವಸತಿ ಯೋಜನೆ ಇದಾಗಿದೆ. ಒಟ್ಟು 3,069 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವಂಥ ಈ ಬಡಾವಣೆ ಆರೋಹಳ್ಳಿ, ಅವರಹಳ್ಳಿ, ರಾಮಗೊಂಡಹಳ್ಳಿ, ಜಾರಕಬಂಡೆ, ಕಾವಲ್ ಸೇರಿದಂತೆ ಒಟ್ಟು 17 ಹಳ್ಳಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಈ BDA. ಈ ಯೋಜನೆಯಲ್ಲಿ ಒಟ್ಟು 34,000 ನಿವೇಶನಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ. ಒಟ್ಟು 34,000 ನಿವೇಶನಗಳನ್ನು ನಿರ್ಮಾಣ ಮಾಡುವಂಥ ಗುರಿಯನ್ನು ಹೊಂದಿದೆ. ದಶಕಗಳ ಕಾಲ ಕಾನೂನು ಸಂಕಷ್ಟದಲ್ಲಿದ್ದ ಈ ಯೋಜನೆಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದೆ. ಹಾಗಾದರೆ ಇಲ್ಲಿ ನಿವೇಶನಗಳು ಯಾವ ಸೈಜ್ನಲ್ಲಿ ಎಷ್ಟೆಷ್ಟಿದ್ದಾವೆ ಅದನ್ನು ಸಹ ನೋಡ್ಕೊಂಬರೋಣ. ಸ್ನೇಹಿತರೆ, 20/30 ಸುಮಾರು 3,257 ಸೈಟ್ಗಳು ಲಭ್ಯ ಇದ್ದಾವೆ. 30/40 ಆ ಸೈಟ್ಗಳು ಸುಮಾರು 13,024 ಸೈಟ್ಗಳಿದ್ದಾವೆ. ಇವೇ ಜಾಸ್ತಿ ಇರೋದು ಎಲ್ಲ ಕಡೆ ಹೋಲಿಕೆ ಮಾಡಿದ್ರೆ. 30/40ನೇ ತುಂಬ ಜನ ಇಷ್ಟಪಡೋಂಥದ್ದು, ಕೊಂಡ್ಕೊಳ್ಳೋಂಥದ್ದು. ಅದರಿಂದ 13,024 ಸೈಟ್ಗಳು 30/40 ಸೈಟ್ಗಳಿದ್ದಾವೆ. ಹಾಗೆ 30/50 ಇರೋವು 2,718, 40/60 3,616 ಸೈಟ್ಗಳು, 50x60 50/60 422 ಸೈಟ್ಗಳಿದ್ದಾವೆ. 60/50 31 ಸೈಟ್ಗಳಿದ್ದಾವೆ. ಹಾಗೆ ಇನ್ನೂ ಕೆಲವು ನಿವೇಶನಗಳಿದ್ದಾವೆ 6,723. ಹಾಗೆ ಕಾರ್ನರ್ ಸೈಟ್ಗಳಿದ್ದಾವೆ 5,201. ಈ ಥರದ ಸೈಟ್ಗಳೆಲ್ಲ BDAನಲ್ಲಿ ಲಭ್ಯವಿದ್ದಾವೆ. ಸ್ನೇಹಿತರೆ, ನೀವು ಸಹ ಈ ಆನ್ಲೈನ್ ಮೂಲಕ ಅರ್ಜಿಯನ್ನು ಬೇಗ ಸಲ್ಲಿಸಿ. ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಸುತ್ತಮುತ್ತಲಿನ ಹೋಲಿಕೆ ಮಾಡಿದ್ರೂ BDA ಸೈಟಿನ ದರ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊದಲು 1,000 ಕಡಿಮೆ ಮಾಡಿತ್ತು, ಈಗ 1,000 ರೂಪಾಯಿ ಜಾಸ್ತಿಯನ್ನು ಮಾಡಿದೆ. ಆದರೂ ಪರವಾಗಿಲ್ಲ, ನಾವೇನಾದರೂ ಸೈಟನ್ನು ತೊಗೊಬೇಕು ಅಂತ ಆಸೆ ಇರೋರು BDA ಸೈಟನ್ನೇ ತೆಗೆದುಕೊಳ್ಳಿ. ನೆಮ್ಮದಿಯಾದ ನಾವು ಕೊಟ್ಟಿರುವಂಥ ಅಮೌಂಟ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆನ್ಲೈನ್ ಮೂಲಕ ಪ್ರಕ್ರಿಯೆ ನಡೆಯುತ್ತೆ.
ಮೊದಲ ಹಂತದಲ್ಲಿ ಮತ್ತು 2 ಹಂತಗಳಲ್ಲಿ ನಡೆಯುತ್ತೆ. 30/40 ಸೈಟ್ಗಳು ತುಂಬ ಜಾಸ್ತಿ ಇದ್ದಾವೆ. ಕೆಲವರು ಈ ಏನು ಎಲ್ಲ ಕಂಪ್ಯೂಟರೈಸ್ ಇರೋದ್ರಿಂದ ನಿಮಗೆ ಉತ್ತರಕ್ಕೂ ಇರುವಂತಹ ಸೈಟ್ಗಳು, ಕೆಲವರೆಲ್ಲ ಉತ್ತರಕ್ಕೆ ಬೇಕು, ಪೂರ್ವಕ್ಕೆ ಬೇಕು, ನಂಗೆ ದಕ್ಷಿಣಕ್ಕೆ ಬೇಡ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಆಗೋದಿಲ್ಲ. ಯಾಕೆ ಅಂದರೆ ಇದು ಹಂಚಿಕೆ ಆಗೋದ್ರಿಂದ BDA ಅವರು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಆ ರೀತಿಯಲ್ಲಿ ನಿಮಗೆ ಉತ್ತರ, ಪೂರ್ವ, ಪಶ್ಚಿಮ ಇವೆಲ್ಲ ಯಾವುದನ್ನು ಕೇಳೋದಿಲ್ಲ. ಅವರು ಒಟ್ಟಾರೆ ಹಂಚಿಕೆಯನ್ನು ಮಾಡ್ತಾರೆ. ಎಲ್ಲರೂ ಸಹ ಅಪ್ಲೈ ಮಾಡ್ಬೋದು. 20/30 ಇದ್ದಾವೆ, 30/40 ಇದ್ದಾವೆ. ಬೇರೆ ಬೇರೆ ಸೈಜಿನ ಅಳತೆಗಳು, ನಿವೇಶನಗಳಿದ್ದಾವೆ. ಇವತ್ತು ನೀವು ಸ್ವಲ್ಪ ಹಣವನ್ನು ಹಾಕಿದ್ದೇ ಆದರೆ ಮುಂದೆ ಅದರ ಬೆಲೆ ಡಬಲ್ ಆಗಿ, ತ್ರಿಬಲ್ ಆಗಿ ಬೆಳೀತಾ ಹೋಗುತ್ತೆ ಜಾಸ್ತಿ. ಆದ್ದರಿಂದ ಎಲ್ಲರೂ ನಿಶ್ಚಿಂತೆಯಿಂದ ಈ ಒಂದು ಸೈಟ್ಗಳನ್ನು ಪರ್ಚೇಸ್ ಮಾಡ್ಬೋದು. ಮಧ್ಯಮ ವರ್ಗದವರಿಗೆ ತುಸು ಕಷ್ಟ ಆಗ್ಬೋದು. ಜನಸಾಮಾನ್ಯರಿಗೆ ಕೈ ಎಟಕ್ತಾ ಇಲ್ಲ ಈ ಬೆಲೆ. ಆದ್ರೂ BDAನಲ್ಲಿ ಸೈಟ್ ತೊಗೊಬೇಕನ್ನುವಂಥ ಕನಸು 16 ವರ್ಷಗಳಿಂದ ಇರುತ್ತೆ. ಅವರೆಲ್ಲ ಅಪ್ಲೈ ಮಾಡಿ, ನೀವು ಸಹ BDAನಲ್ಲಿ ಸೈಟ್ ತೊಗೊಳ್ಳಿ ಅಂತ ಹೇಳ್ತಾ, ಹಾಗೆ ನನ್ನ ಪೂರ್ವದಲ್ಲಿ ಒಂದು ವಿಡಿಯೋನ ಮಾಡಿದ್ದೀವಿ, ಅದನ್ನು ಸಹ ನೋಡಿ. BDAಗೆ ಸಂಬಂಧಪಟ್ಟ ಡಾಕ್ಟರ್ ಶಿವರಾಮ ಕಾರಂತ ಅವರ ಬಡಾವಣೆ ಹೇಗಿದೆ ಅದರ ಬಗ್ಗೆ ಮಾಹಿತಿ ಮಾಡಿದ್ದೀವಿ. ಹಾಗೆ ಇತ್ತೀಚೆಗೆ ಅಂದರೆ ಸುಮಾರು 10 ವರ್ಷಗಳಿಂದ ಕೆಂಪೇಗೌಡ ಲೇಔಟ್ ಮಾಡಿದರು. ಅದರಲ್ಲಿ 25 ಲಕ್ಷ ರೂಪಾಯಿಗೆ 30/40 ಸೈಟ್ ಸಿಗ್ತಾ ಇತ್ತು. ಈಗ ಅದೇ ಸೈಟನ್ನು ಈಗ 1 ಕೋಟಿ ಮೇಲೆ ಮಾರಾಟ ಆಗ್ತಾ ಇದೆ. ಸುಮಾರು 17-18ನೇ ವರ್ಷದಲ್ಲಿ ಅದನ್ನು ಸರ್ಕಾರ ಏನು ಮಾಡ್ತು, ಬಿಡುಗಡೆಯನ್ನು ಮಾಡ್ತು. ಈಗ ನೋಡಿದ್ರೆ 1 ಕೋಟಿ ಮೇಲೆ ಬೆಲೆ ಇದೆ ಅದಕ್ಕೆ. 25 ಲಕ್ಷ ಎಲ್ಲಿ, ಈಗ 1 ಕೋಟಿಯಲ್ಲಿ. ಈ ರೀತಿ ಬೆಲೆ BDAಗೆ ಎಲ್ಲಿಲ್ಲದ ಬೆಲೆ ಸಿಗುತ್ತೆ. ಎಲ್ಲ ರಸ್ತೆಗಳು ಡಾಂಬರೀಕರಣ ಆಗುತ್ತೆ, ಎಲ್ಲ ರೀತಿಯ ಮೋರಿ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಕ್ದು ಇರ್ಬೋದು, ಆಮೇಲೆ ವಾಟರ್ ಫೆಸಿಲಿಟೀಸ್ ಇರ್ಬೋದು. ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಸರ್ಕಾರನೇ ಕೊಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದರಿಂದ ಯಾರೆಲ್ಲ ಕೊಳ್ಳಬೇಕು ಅಂತ ಆಸೆ ಇರೋರು ಬೇರೆ ಕಡೆ ಬಂಡವಾಳ ಹಾಕ್ಬಿಡಿ, ಇಲ್ಲೇ ಬಂಡವಾಳ ಹಾಕಿ ಸೈಟನ್ನು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.